ಈನಾಜಾಮ್ ಸತೀಶ್ ಅವರು ನಿರ್ಮಾಪಕರ ಬಗ್ಗೆ ಕೆಲವು ನಮ್ಗಳ ಮುಂದೆನೆ ಮಾತಾಡಿರೋದ್ರ ಬಗ್ಗೆ ಕೆಲವು ನಿರ್ಮಾಪಕರು ನಮಗೆ ಫೋನ್ ಮಾಡಿ ಒಬ್ಬ ನಿರ್ಮಾಪಕ ಎಜುಕೇಟೆಡ್ ಆಗಿರ್ಬೇಕು ಅಂದ್ರೆ ಯಾವ ಅರ್ಥ ಅಂತ ಕೇಳಿದಾಗ ಅದಕ್ಕೋಸ್ಕರ ನಾವು ಇಲ್ಲಿ ಸಭೆ ಕರೆದಿ ತಮ್ಮನ್ನೆಲ್ಲ ಆಹ್ವಾನಿಸಿದ್ದೀವಿ. ಏನು ಅಂತಂದ್ರೆ ಪ್ರತಿಯೊಬ್ಬ ನಿರ್ಮಾಪಕನು ಎಜುಕೇಟೆಡ್ ಆಗಿರ್ಬೇಕು ಅಂತ ಅವ್ರು ಮಾತಾಡಿರೋದು ಯಾವ ವಿಷಯದಲ್ಲಿ ಹೇಳಿದಾರೋ ಏನೋ ಗೊತ್ತಿಲ್ಲ. ನಮ್ಮ ನಿರ್ಮಾಪಕರಿಗೆ ಗೊತ್ತಾಗಿರೋದು ಏನಂದ್ರೆ ಎಲ್ಲ ಎಜುಕೇಟೆಡ್ ಆಗಿರೋರು ನಿರ್ಮಾಪಕರಾಗಿ ಬರಬೇಕು ಅಂತ ಹೇಳಿದ್ದಾರೆ ಅಂತ ನಮ್ಮ ಮನಸ್ಸಲ್ಲಿರೋದು. ಅದಕ್ಕೋಸ್ಕರ ಈ ಮಾಧ್ಯಮ ಕರೆದಿ ಇದು ಮಾಡ್ತೀವಿ. ಏನಂತಂದ್ರೆ ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ, ಅದರಲ್ಲಿ ಎಷ್ಟು ಸೋಲು ಗೆಲುವು ಅನ್ನೋದು ಅವ್ರಿಗೂ ಗೊತ್ತಿದೆ. ಆ ಎಲ್ಲಾ ನಿರ್ಮಾಪಕರು ಎಜುಕೇಟೆಡ್ಗಳ ಅನ್ನೋದೊಂದು ಪ್ರಶ್ನೆ ಇದೆ. ಮತ್ತೆ ಈಗ ಅವರು ಅಷ್ಟರಲ್ಲಿ ನಾವು ಈ ಮೀಟಿಂಗ್ ಎಲ್ಲ ಕರೆದಾಗ ಅವರು ನಾನು ಹೇಳಿದ ಆ ರೀತಿ ಅಲ್ಲ, ನಾನು ಆಟ ಗೊತ್ತಿರಬೇಕು, ಚಿತ್ರರಂಗದಲ್ಲಿ ಪ್ರತಿಯೊಂದು ವಿಷಯಗಳು ಗೊತ್ತಿದ್ದು ಬರೋರ್ಗೆ ನಾನು ಹೇಳಿರೋದು. ನಾನು ಎಜುಕೇಟೆಡ್ ಅಂದ್ರೆ ಶಾಲೆಯಲ್ಲಿ ಓದಿ ಎಜುಕೇಟೆಡ್ ಅಲ್ಲ, ನಿರ್ಮಾಣ ಕೆಲಸದಲ್ಲಿ ತೊಡಗಿರೋರ್ಗೂ ಎಜುಕೇಟೆಡ್ ಆಗಿರ್ಬೇಕು ಅನ್ನೋ ಒಂದು ಉದ್ದೇಶ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ತಮಗೆಲ್ಲ ಮುಂದೆ ಈ ರೀತಿ ತಿಳಿಸ್ತಾ ಇದ್ದೀನಿ. ಅದು ಅವ್ರು ಹೇಳಿರೋದು ನಿರ್ಮಾಪಕರು ಎಜುಕೇಟೆಡ್ ಆಗಿ ಬರಬೇಕು ಅಂತ ಹೇಳಿದ್ದಾರೆ. ನಮ್ಗೆ ಅದ್ರ ಬಗ್ಗೆ ನಾವು ಎಜುಕೇಟೆಡ್ ಆಗಿರ್ಲೇಬೇಕು ಅನ್ನೋ ಉದ್ದೇಶ ನಮಗ್ ತಿಳಿಸ್ಕೊಂಡು ಸರ್, ನೀವು ಅರ್ಥ ಮಾಡ್ಕೊಂಡಿದ್ರೆ ತಪ್ಪು ಸರ್. ಆಕ್ಚುಲಿ ಯಾಕಂದ್ರೆ ಅವ್ರು ಹೇಳಿದ ಉದ್ದೇಶ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಬಗ್ಗೆ ಮಾತಾಡಿದ್ರು. ಜೊತೆಗೆ ಎಜುಕೇಶನ್ ಅಂತಂದ್ರೆ ಸಿನಿಮಾದ ಆಗು ಹೋಗು ಮತ್ತೆ ಗೊತ್ತಿಲ್ಲದವ್ರು ಬಂದ್ಬಿಟ್ಟು ಸಿನಿಮಾ ಮಾಡಿದಾಗ ಸೋತಾಗ ಹೇಳಿಲ್ಲ. ಅವರು ಸಿನಿಮಾ ಬಗ್ಗೆ ಮಾತಾಡಿರ್ಲಿಲ್ಲ, ಸಿನಿಮಾ ಬಗ್ಗೆ ಎಜುಕೇಶನ್ ಇರ್ಬೇಕು ಅಂತ ಹೇಳಿರ್ಲಿಲ್ಲ. ಅವರು ನಿರ್ಮಾಪಕರು ಎಜುಕೇಟೆಡ್ ಆಗಿ ಬರ್ಬೇಕು. ಆ ಎದುರುಗಡೆ ಒಬ್ಬ ನಿರ್ಮಾಪಕ ಕುಂತಿದವರು ಅವರು ತುಂಬಾ ತಿಳ್ಕೊಂಡು ಮಾಡಿದ್ದಾರೆ, ಇಲ್ಲಿವರೆಗೂ ಅವ್ರು ಮಾಡಿರೋ ಎಲ್ಲ ಸಿನಿಮಾ ಎಲ್ಲ ಗೆದ್ದಿದ್ದಾವೆ ಅನ್ನೋ ವಿಷಯದಲ್ಲಿ ಹೇಳಿದಾಗ ಅವರು ಯಾವ ಸಿನಿಮಾಗಳು ಮಾಡಿದ್ದಾರೆ, ಅವರು ಬರೀ ಹಂಚಿಕೆದಾರರು ಮತ್ತೆ ಇಲ್ಲ ಫೈನಾನ್ಷಿಯರು, ಆ ವಿಷಯದಲ್ಲಿ ಅವ್ರೊಬ್ಬರನ್ನ ತೋರಿಸಿ ಮಾತಾಡಿದಕ್ಕೆ ಕೆಲ ನಿರ್ಮಾಪಕರಿಗೆ ಬೇಸರ ಆಗಿದೆ. ಖಂಡಿತ ಆ ವಿಚಾರ ಬೇಸರ ಆಗಿರ್ಬೋದು. ಬಟ್ ರಿಯಾಲಿಟಿ ಏನ್ ಗೊತ್ತಾ ಸರ್, ವಿಷಯ ಇಷ್ಟೇನೆ ಅವ್ರು ಹೇಳಿದ್ದು. ಅಲ್ಲಿ ಸಿನಿಮಾ ಇಂಡಸ್ಟ್ರಿ ಸೋಲ್ತಾ ಇದೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ, ಸ್ಟಾರ್ಗಳು ಸಪೋರ್ಟ್ ಮಾಡ್ತಾರ, ಮೀಡಿಯಾಗಳು ಸಪೋರ್ಟ್ ಬೇಕು ಅಂತ ಮಾತಾಡ್ತಾ ಇದ್ರು. ಅದ್ರ ಮುಂದುವರೆದ ಭಾಗ ಆಗಿ ಅವ್ರು ಹೇಳಿದ್ದು ನಿರ್ಮಾಪಕರು ಸಿನಿಮಾದ ಬಗ್ಗೆ ಎಜುಕೇಶನ್ ಅಂದ್ರೆ ತಿಳ್ಕೊಂಡ್ ಬಂದಿರ್ಬೇಕು. ಈಗ ಸೋತ ತಕ್ಷಣ ನಾನು ಸಿನಿಮಾ ಸೋತು ಯಾರು ಸಿನಿಮಾ ಮಾಡಬೇಡಿ ಅಂದ್ರೆ ಅದು ಸಿನಿಮಾ ಇಂಡಸ್ಟ್ರಿ ಲಾಸ್ ಅನ್ನೋ ತರ ಹೇಳಿದ್ರು ಅವರು. ಪಾಸಿಟಿವ್ ಆಗಿ ಇತ್ತು ಅಂತ ನಮ್ಗೆ ಅನಿಸ್ತಿದೆ. ನಿಮ್ಗೆ ಯಾಕಂದ್ರೆ ನೀವು ಅಲ್ಲಿ ಇದ್ದಾರೆ, ನಿಮ್ಗೆ ಹಂಗ ಅನ್ಸಿದೆ ಹೇಳಿ. ನಾನು ಫುಲ್ ವಿಡಿಯೋ ನೋಡಿಲ್ಲ, ನಮ್ಗೆಲ್ಲ ಕಳ್ಸಿರೋದು ಏನು ಅಂತಂದ್ರೆ ಬರೀ ಒಂದು 2 ಮಿನಿಟ್ಸ್ ಅಲ್ಲ. ನಮ್ಗೆ ಏನ್ ಮಾತಾಡಿರೋದು ಅಂತಂದ್ರೆ ಅವರು ನಿರ್ಮಾಪಕರ ಬಗ್ಗೆ ಮಾತಾಡಿರೋದು ಮಾತ್ರ ನಮಗ್ ಕಳ್ಸಿರೋದು. ಎಲ್ಲಾ ಗ್ರೂಪ್ಗಳಲ್ಲೂ ನಮ್ಮ ಗ್ರೂಪ್ ಇಲ್ಲ ನಮ್ಗೆ ಯಾವ್ದು ಎಷ್ಟು ನಮ್ಗೆ ಕಲೆಕ್ಟ್ ಆಗಿದೆ ಅಷ್ಟು ಮಾತ್ರ ನೋಡಿದೀವಿ ನಾವು. ವಿಚಾರ ಮಾತಾಡುವಾಗ ನೀವು ಕಂಪ್ಲೀಟ್ ಆಗಿ ಫಸ್ಟ್ ಅದನ್ನ ತಿಳ್ಕೊಬೇಕಲ್ವಾ? ನೀವೇ ನಾವು ತಿಳ್ಕೊಂಡೇ ಇಲ್ಲ ನೋಡೇ ಇಲ್ಲ ಮಿಸ್ಯೂಸ್ ಆಗ್ಬಾರ್ದು ಅಂದ್ರೆ ಒಂದು ಸಿನಿಮಾದ ನಾಲೆಡ್ಜ್ ತಿಳ್ಕೊಂಡು ನಿರ್ಮಾಪಕರು ಬಂದ್ರೆ ಚಿತ್ರಕ್ಕೂ ಒಳ್ಳೇದಾಗುತ್ತೆ, ನಿರ್ಮಾಪಕರಿಗೂ ಒಳ್ಳೇದಾಗುತ್ತೆ, ವೇಸ್ಟೇಜ್ ಖರ್ಚು ಹೋಗಲ್ಲ. ಆ ಆಂಗಲ್ ಅಲ್ಲಿ ಅವ್ರು ಹೇಳಿರುವಂತದ್ದು. ಅದಕ್ಕೆ ನಾವು ಕೂಡ ಅಲ್ಲೇ ಇದ್ವಿ, ಅದನ್ನ ನಾವು ಕೇಳಿಸ್ಕೊಂಡ್ವಿ. ನಮ್ಗೆ ತಿಳ್ಕೊಂಡಿರೋದು ಸಿನಿಮಾ ನಾಲೆಡ್ಜ್ ಬಗ್ಗೆ ಅಲ್ಲ, ಎಜುಕೇಶನ್ ಬಗ್ಗೆ ಅಂತ ತಿಳ್ಕೊಂಡು. ಎಜುಕೇಟೆಡ್ ಅಂತ ಅವ್ರ ವರ್ಡ್ ಬಂದಿದೆ ಅಲ್ಲಿ. ಸಿನಿಮಾ ನಾಲೆಡ್ಜ್ ಇಲ್ಲ ಅನ್ಬಿಟ್ಟಿದ್ರೆ ನಾವು ಕೇಳ್ತಾನೆ ಇರ್ಲಿಲ್ಲ. ಇವಾಗ ನೀವ್ ಹೇಳಿದ್ರಲ್ಲ ಸಿನಿಮಾ ನಾಲೆಡ್ಜ್ ಅಂದಿದ್ರೆ ನಾವ್ ಯಾರು ಕೇಳ ಇರ್ತಿರ್ಲಿಲ್ಲ. ಮಾತಾಡಿರೋ ಉದ್ದೇಶ ಕ್ಲಾರಿಟಿ ಕೊಡ್ತಾ ಇದ್ದಾರೆ, ಅವರೇ ಬರ್ತಿದ್ದಾರೆ, ಅವ್ರು ಕ್ಲಾರಿಟಿ ಕೊಡ್ತಾರೆ. ಬನ್ನಿ ಇಷ್ಟ ದಿನ ಏನಾಗಿದೆ ಅಲ್ಲ, ದಯವಿಟ್ಟು ನೀವು ಮಾರ್ಗದರ್ಶನ. ನಮಗೆ ಎಲ್ಲರಿಗೂ ಕಂಡ ಇಂಡಸ್ಟ್ರಿ ಪರಿಸ್ಥಿತಿ ಏನಿದೆ, ನೀವ್ ಯಾವ್ದು ಕೂಡ ಅಂತದ್ ಯಾವ ವಿಚಾರಕ್ಕೂ ಪಾಸಿಟಿವ್ ಆಗಿ ಕೆಲಸ ಮಾಡಿಲ್ಲ. ಟಿಕೆಟ್ ಬಗ್ಗೆ ಹೇಳಿದ್ರಲ್ಲ, ಅದು ಕೋರ್ಟ್ ಅಲ್ಲಿ ಇರೋದ್ರಿಂದ ನಾವ್ ಯಾರು ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ನಿರ್ಮಾಪಕರಿಲ್ಲ ಯಾವ ನಟನೂ ಬರೋದಿಲ್ಲ ಸರ್, ಯಾವ ನಿರ್ದೇಶಕನೂ ಬರೋದಿಲ್ಲ. ನಿರ್ಮಾಪಕರಿಲ್ಲ ಅವ್ರು ಯಾರು ಹುಟ್ಟುದೇ ಇಲ್ಲ. ಇಲ್ಲೇ ಇರೋದು ವಿಜಯ್ ಕರ್ದಿಂದವರು ಕರೆದ್ಬಿಟ್ಟು ಅವರೊಬ್ರು ಮೇನ್ ಪ್ರೊಡ್ಯೂಸರ್.
ಇವಾಗ ಅದಕ್ಕೆ ಚೇಂಬರ್ ಅಲ್ಲಿ ಅಧ್ಯಕ್ಷರಿದ್ದಾರೆ, ಅವ್ರ ಕ್ಲಾರಿಟಿ ಅದೇ ಹೇಳೋದಲ್ಲ, ಅವ್ರೇನಾದ್ರು ಹಂಗ್ ಮಾತಾಡಿದ್ರೆ ನಾವೇ ಬಿಡ್ತಾ ಇರಲಿಲ್ಲ ಅವ್ರನ್ನ. ಇಲ್ಲಿವರೆಗೂ ಕರ್ಕ ಬರೋದು ನೀವರೆಗೂ ಅಲ್ಲ, ನಾವೇ ಬಿಡ್ತಾ ನಾವು ಅಲ್ಲೇ ಇದ್ವಿ, ಸ್ಪಾಟ್ ಅಲ್ಲಿ ಹೇಳ್ಬಿಡ್ತೀವಿ. ಸರ್, ಒಬ್ಬ ಪ್ರೊಡ್ಯೂಸರ್ ಇಂದ ಒಬ್ಬ ನಿರ್ದೇಶಕರಿಂದ ಹೀರೋ ಒಪ್ಕೊಳ್ತಾನೆ, ನೀವು ಮಾತಾಡಿ ಸಾಲ್ಟ್ ಔಟ್ ಮಾಡ್ಕೊಡಿ. ನಿರ್ಮಾಪಕ ಕೋರ್ಟಿಗೆ ಹೋಗಿದ್ದಾರೆ, ನಿರ್ಮಾಪಕ ತೊಂದರೆ ಆಗಿದೆ, ಪ್ರಮೋಷನ್ ಕೋರ್ಟಿಗೆ ಸುತ್ತಾಗ್ತಾರೆ ಪೂರ್ತಿ. ಆ ಸಿನಿಮಾ ಟೀಮ್ ಮತ್ತೆ ಮೇಡಮ್ ಮಾತಾಡಿ ಕ್ಲಿಯರ್ ಮಾಡ್ಕೊಡಿ ಅಂತ. ರಾಮೂರ್ತಿ ಸರ್, ಈಗ ಯಾವುದೋ ಒಬ್ಬ ಕಮರ್ಷಿಯಲ್ ಹೀರೋ ಯಾವುದೋ ಒಂದು ವೇದಿಕೆಯಲ್ಲಿ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೋ ಒಂದು ಸಮಸ್ಯೆ ಬಗ್ಗೆ ಮಾತಾಡಿದ್ರು ಅನ್ಕೊಳ್ಳಿ, ಇಷ್ಟೇ ಸೀರಿಯಸ್ ಆಗುತ್ತಾ ಅದು? ಆಗ್ಲಿ ಸರ್, ಖಂಡಿತವಾಗ್ಲೂ ಒಳ್ಳೆ ಬೆಳವಣಿಗೆ ಇದು. ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸೀರಿಯಸ್ ಆಗಿ ಅದ್ರ ಬಗ್ಗೆ ಈಗ 20 ತಾರೀಕು ತುಂಬಾ ಒಳ್ಳೆ ಪ್ರೋಗ್ರಾಮ್ ಇದೆ ಚೇಂಬರ್ ಇಂದ. ಸಭೆ ಇಲ್ಲ, ಅದು ಇವಾಗ ಇರೋ ನಿರ್ಮಾಪಕರೆಲ್ಲ ತುಂಬಾ ಇದ್ರಲ್ಲಿದ್ದಾರೆ. ಈಗ ಇವರೆಲ್ಲ ನನಗೆ ನಿನ್ನೆಯಿಂದ ಫೋನ್ ಮಾಡಿ ಹೇಳಿದ್, ಇಷ್ಟು ಜನನೂ ಹೇಳಿದ್ಕೆ ನಾನು ಇದು ಮಾಡಿರೋದು. ಇನ್ ಮುಂದಕ್ಕೆ ಅವೆಲ್ಲ ತಗೊಂಡೇ ತಗೋತೀನಿ. ಹೇಳ್ದಂಗೆ ಎಲ್ಲ ಯಾರೇ ಏನೇ ಮಾತಾಡ್ರು, ನಾನ್ ಮಾತಾಡಿದ್ರು ಅಷ್ಟೇ, ಇನ್ ಬೇರೆ ಯಾರೇ ಮಾತಾಡಿದ್ರು ಅದಕ್ಕೊಂದು. ಸರ್, ಈಗ ನಿರ್ಮಾಪಕರ ಸಂಘದಿಂದ ಈ ಕ್ಷಣದವರೆಗೂ ಇಲ್ಲಿವರೆಗೂ ಯಾವತ್ತಾದ್ರೂ ನೀವು ಕಲಾವಿದರ ಸಂಘಕ್ಕೆ ಒಂದು ಪತ್ರ ಬರೆದು ಕಲಾವಿದರುಗಳು ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅಥವಾ ಇಂಥ ಚರ್ಚೆಗಳು ಕಾಲ್ ಶೀಟ್ ವಿಚಾರವಾಗಿ ಅಥವಾ ರೆಮ್ಯುನರೇಷನ್ ವಿಚಾರವಾಗಿ ಯಾವತ್ತಾದ್ರೂ ನೀವು ಅಪ್ರೋಚ್ ಮಾಡಿದ ಉದಾಹರಣೆಗಳಿದೆಯಾ ಸರ್? ಯಾಕಂದ್ರೆ ಚೇಂಬರ್ ಅಲ್ಲಿ ಇಂಪಾರ್ಟೆಂಟ್ ಅಲ್ವಾ ಸರ್, ಸರ್? ನಿಮ್ಮ ಸಭೆಗೆ ಕಲಾವಿದರ ಸಂಘ ಒಂದು ಭಾಗ ಕೂಡ ಅವ್ರು ಏನಾದ್ರು ಭಾಗಿಯಾಗ್ತಾರಾ ನೀವು ಮಾಡುವಂತ ಸಭೆಯಲ್ಲಿ? ಇಲ್ಲ, ಮುಂದಕ್ಕೆ ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿದೀವಿ. ಈಗ ಅವ್ರದ್ದಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಪ್ರತಿಯೊಬ್ಬರನ್ನ ಕರೆದು ಅದನ್ನ ಮೀಟಿಂಗ್ ಮಾಡಿ ಅದನ್ನ, ಅದಕ್ಕೋಸ್ಕರನೇ 26ನೇ ತಾರೀಕು ಮೀಟಿಂಗ್ ಇದೆ. ಓಕೆ, ಸತೀಶ್ ಅವ್ರು ಮಾತಾಡ್ತಾರೆ. ಇವಾಗ 26ನೇ ತಾರೀಕು ಮೀಟಿಂಗ್ ಇದೆ. ಸರ್, ಅದು meeting ಸುಮಾರು ಬೇಡ ಸರ್, ಏನ್ ಮಾಡ್ತೀರಾ ಅನ್ನೋದು ಬೇಕು. ಅಜೆಂಡಾ ಇದೆ, ಬೇಕಾದ್ರೆ ತಮಗೆ ಕೊಡ್ತೀನಿ. ಅದು ಏನೇನು ಅಂತ ಸುಮಾರು ಪ್ಲಾನ್ಸ್ ಇದೆ. ಸರ್, ಈಗ ನೋಡಿ, ಹಿಂದೆ ಹೇಳ್ತಾರೆ ಅಪಸ್ವರ, ಕಲಾವಿದರ ಸಹಕಾರ ಕಡಿಮೆ ಅಂತ. ಆ ತರದ ಸಾಧ್ಯತೆ ಸರಿ ಕೊಡ್ತಾರೆ ಅಲ್ವಾ ಅಣ್ಣ? ಸರಿನೇ ಕರೆಕ್ಟ್ ಅಣ್ಣ, ಅದಕ್ಕೆ ನಮಗೂ ಅದೇ ಕಾಳಜಿ ಇರೋದು. ಹೊಸದಾಗಿ ಸೌತ್ ಇಂಡಿಯಾ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅಂತ ಒಂದು ಇದಾಗಿದೆ. ಈಗ ಮೊನ್ನೆ ಕೇರಳನಲ್ಲಿ ಮೀಟಿಂಗ್ ಆಗಿದೆ, ಚೆನ್ನೈಯಲ್ಲಿ ಆಗಿದೆ, ನೆಕ್ಸ್ಟ್ ಮಂತ್ ನಮ್ಮಲ್ಲೂ ಮೀಟಿಂಗ್ ಆಗುತ್ತೆ. ಇದು ಇಲ್ಲ, ಇದಕ್ಕೆಲ್ಲ ಪಕ್ಕ ರೂಪುರೇಷ ಎಲ್ಲ ನಮ್ಮ ಸೌತ್ ಇಂಡಿಯನ್ ಎಲ್ಲ ನಿರ್ಮಾಪಕರ ಸಂಘದವರು ಸೇರಿ ಒಟ್ಟಿಗೆ ಅದನ್ನ ಮಾಡ್ತಾ ಇದ್ದೀವಿ. ಅದೆಲ್ಲ ಸ್ವಲ್ಪ ನಮ್ಗೆಲ್ಲ ತಿಳಿಸ್ತೀವಿ. ಅದು ಇನ್ನೇನು ಸ್ವಲ್ಪ ದಿನದಲ್ಲಿ ಕಾರ್ಯಗತ ಆಗುತ್ತೆ. ಸರ್, ಈಗ ಸಿನಿಮಾಗಳು ರಿಲೀಸ್ ಆಗಿದ ತಕ್ಷಣ ಡಿಸ್ಟ್ರಿಬ್ಯೂಟರ್ ಪ್ರಾಬ್ಲಮ್, ಥಿಯೇಟರ್ ಪ್ರಾಬ್ಲಮ್, ಥಿಯೇಟರ್ಗಳು ಸಿಗಲ್ಲ, ಈ ತರದ್ದೆಲ್ಲ ಇದೆಯಲ್ಲ, ಅದಕ್ಕೆಲ್ಲ ಏನಾದ್ರು ರೂಪುರೇಷೆಗಳು ಯಾವತ್ತಾರು ಮಾಡಿದ್ದೀರಾ? 100% ನಡೀತಾ ಇದೆ. ಈಗ ಅದು ಕೇಳಿ ಇಲ್ಲ, ಈಗಾಗಲೇ ಥಿಯೇಟರ್ಗಳ ಸಮಸ್ಯೆಗಳಿದ್ರಿಂದ ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು ಇನ್ನೇನು, ಅದು ಎಲ್ಲ ಈ ತಿಂಗಳಲ್ಲಿ ಸುಮಾರು ಎಲ್ಲ ಕಾರ್ಯಕ್ರಮಗಳು ಕಾರ್ಯಗತ ಆಗ್ತದೆ. ಮಲ್ಟಿಪ್ಲೆಕ್ಸ್ ಕನ್ನಡ ಸಿನಿಮಾಗಳು ಇಲ್ಲ. ಇರಿ ಸರ್, ಒಂದು ನಿಮಿಷ. ಸತೀಶ್ ಸರ್, ಕೇಳ ಸರ್.